ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಒಂದು ರಗಡ್ ಲುಕ್ಕು ಹಾಗೆಯೇ ಮತ್ತು ಅದೇ ಸ್ಮೂತ್ ಮಾತುಕತೆ, ಈ ಥರ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಬಂದಿರೋಂಥ ಮಧುಗುರು ಸ್ವಾಮಿಗಳು. ಹೆಸರು ಹೇಳಿದರೆ ಗೊತ್ತಾಗಲ್ಲ, ಲುಕ್ ನೋಡಿದರೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ, ಅವ್ರನ್ನ ಮಾತಾಡ್ಸೋಣ, ಯಾವ ಪ್ರಾಜೆಕ್ಟಲ್ಲಿದ್ದಾರೆ ಏನು ಅಂತ ಅವ್ರನ್ನೆಲ್ಲ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಎಷ್ಟೋ ಜನಕ್ಕೆ ನಿಮ್ಮನ್ನು ಸಿನಿಮಾ ನೋಡಿದ್ದಾರೆ, ನಿಮ್ಮ ಪಾತ್ರನ ಅಪಾರವಾಗಿ ಮೆಚ್ಚಿದ್ದಾರೆ, ಏನಪ್ಪ ಇದು ಪಾತ್ರ ಅಂತ. ಆದರೆ ಇದು ನೀವು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಹೇಗೆ ಸರ್ ಒಂದೊಂದು ಸಿನಿಮಾ ಚಿಂಗಾರಿಯಿಂದ ಸ್ಟಾರ್ಟ್ ಆದಂಥ ನಿಮ್ಮ ಜರ್ನಿ, ಅಥವಾ ಅದಕ್ಕೂ ಬಿಫೋರ್ ಬೇರೆ ಡೆಡ್ಲಿ ಸೋಮದಲ್ಲಿ ಮಾಡ್ತಾಯಿದ್ರಿ, ಅಲ್ಲಿ ಪ್ರಾರಂಭ ಆದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಶಿವಣ್ಣ ಅವ್ರ ಜೊತೆ ತುಂಬ ಹತ್ತಿರದಲ್ಲಿ ನಿಂತಿರ್ತೀರ, ಅವ್ರ ಜೊತೆ ಮಸ್ತಿಯಲ್ಲಿ ನಿಂತಿರ್ತೀರ. ಓಕೆ, ಬೈರತಿರಣಗಳಲ್ಲಿ ಈಗ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಹೇಗೆ ಸರ್ ಆ ಪಾತ್ರಗಳನ್ನ ಹೇಗೆ ನಿಭಾಯಿಸ್ತೀರಾ, ಹೇಗೆ ಬದಲಾವಣೆಯನ್ನು ಮಾಡ್ಕೊತೀರಾ? ಸರ್ ತುಂಬ ನಿಮ್ಗೇನಾಗುತ್ತೆ, ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ರಂಗಭೂಮಿಯಿಂದ ಬಂದಂಥ ಹುಡುಗ, ಅಭಿನಯ ತರಂಗ ಅಂತ AS ಮೂರ್ತಿಯವರ ಶಾಲೆಯಲ್ಲಿ ಬಂದವನು. ಸೊ ನಮಗಲ್ಲಿ ಮೊದಲನೇದಾಗಿ ಫೌಂಡೇಶನ್ಲಿ ಏನು ಸಿಕ್ತು ಅಂದರೆ, ನಮಗೆ ಒಂದು ಅದ್ಭುತವಾದ ವೇದಿಕೆ ಸಿಕ್ತು ಬೇರೆ ಬೇರೆ ಥರ ಪಾತ್ರಗಳು ಮಾಡೋಕ್ಕೆ. ಅಲ್ಲಿ ಮಾಡ್ತಾ ನಮಗೆ ಗೊತ್ತಾಗಿದೆ ಏನಂದರೆ, ನಾನು ಈ ಥರ ಎಲ್ಲ ಪಾತ್ರಗಳು ಮಾಡೋ ಶಕ್ತಿ ನನಗಿದೆ. ಸೊ ಇದೇ ಥರ ಎಕ್ಸ್ಪೆರಿಮೆಂಟ್ ನಾನು ಸಿನಿಮಾ ರಂಗದಲ್ಲಿ ಮಾಡಿದ್ರೆ ಹೇಗಿರುತ್ತೆ. ಹಿಸ್ಟ್ರಿ ಚೆಕ್ ಮಾಡಿದಾಗ ಈ ಥರ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ. ಇವತ್ತು ಒಂದು ಸಣ್ಣ ಸೀರಿಯಲ್ ಮಾಡಿದ ತಕ್ಷಣ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ನಾನು ನಾಟಕಗಳು ಮಾಡಿದಾಗ ಆ ಪಾತ್ರಗಳನ್ನ ಇಷ್ಟಪಡೋರು ಪ್ರೇಕ್ಷಕರು. ನಾನು ಗೆಟಪ್ಪಲ್ಲಿದ್ದಾಗ ನಾನು ಮೇಕಪ್ ತೆಗೆದು ಬರ್ತಿದ್ದಂಗೆ ಅವ್ರಿಗೆ ನಾನೇನಾ ಅಂತ ಆಶ್ಚರ್ಯಪಡ್ತಾಯಿದ್ರು. ಆವಾಗ ನನಗೊಂದು ಒಳ್ಳೆ ಅನುಭವ ಸಿಗ್ತಾಯಿತ್ತು. ಇದೊಂಥರ ಚೆನ್ನಾಗಿದೆಯಲ್ಲ, ನಾನು ಪಾತ್ರ ಮಾಡಿದಾಗ ಗೆಟಪ್ಪಲ್ಲಿದ್ದಾಗ ಗುರ್ತಿಡಿತಾ ಇದ್ದಾರೆ, ಗೆಟಪ್ ತೆಗೆದಾಗ ನನ್ನ ಗುರ್ತಿಡಿತಾ ಇಲ್ಲ. ಇದೊಂಥರ ಅನುಭವ ಚೆನ್ನಾಗಿದೆ. ಸಿನಿಮಾ ರಂಗದಲ್ಲಿ ಇದೇ ಥರ ಬೆಳೆದ್ರೆ ಹೇಗಿರುತ್ತೆ ಅನ್ನೋದು ನನಗೆ ಒಂದು ಮನಸ್ಸಿಗೆ ಫೀಲ್ ಆಗ್ತಾಯಿತ್ತು. ದೇವರ ಆಶೀರ್ವಾದದಿಂದ ನನಗೆ ಫ್ರಮ್ ಬಜರಂಗಿಯಿಂದ ಇನ್ಕ್ಲೂಡಿಂಗ್ ಚಿಂಗಾರಿಯಿಂದ ಹಿಡಿದು, ನನಗೆ ಚಿಂಗಾರಿಲಿ ಸ್ಟೈಲಿಶ್ ಆಗಿ ಮಾಡಿದೆ, ಬಜರಂಗಲ್ಲಿ ಮಂತ್ರವಾದಿ, ವಜ್ರಕಾಯದಲ್ಲಿ ಹುಜೂರ್ ಶಿವಣ್ಣನ ತಾತನ ಪಾತ್ರ, ಜೈ ಮಾರತಲ್ಲಿ ಕಾಮಿಡಿ ಕ್ಯಾರೆಕ್ಟರು, ಮಫ್ತಿಲ್ ಟಫ್ ಕ್ಯಾರೆಕ್ಟರ್, ಸಿಂಗಾ ಕ್ಯಾರೆಕ್ಟರು. ಸೊ ಈ ಥರ ಬೇರೆ ಬೇರೆ ವೆರೈಟೀಸ್ಗಳು ನನಗೆ ಹುಡ್ಕೊಂಡು ಬಂತು ಪಾತ್ರ. ಅದಕ್ಕೆ ನನ್ನ ದೇವರ ಆಶೀರ್ವಾದ ಇದೆ. ಆ ಪಾತ್ರ ಡೈರೆಕ್ಟರ್ಗಳು ಏನಾಗ್ಬಿಡುತ್ತೆ ಅಂದರೆ, ನಿಮಗೆ ಸ್ಕ್ರಿಪ್ಟಲ್ಲೇ ಆಲ್ಮೋಸ್ಟ್ ಗೆದ್ದುಬಿಟ್ಟಿರುತ್ತೆ ಆ ಕ್ಯಾರೆಕ್ಟರ್. ಸೊ ನನ್ನ ಅದೃಷ್ಟ ಸಿಕ್ಕಿದೆ. ಸೊ ಹಾಗೆ ಮಾಡ್ಕೊಂಡು ಬಂದೀನಿ. ಪ್ರೇಕ್ಷಕರು ಎಲ್ಲ ಕ್ಯಾರೆಕ್ಟ್ರನ್ನೂ ಇಷ್ಟಪಟ್ಟಿದ್ದಾರೆ. ನಾನು ಸ್ವಲ್ಪ ಮೀಡಿಯಾ ಮುಂದೆ ಬರೋದು ಕಡಿಮೆ ಆ್ಯಕ್ಚುಲಿ. ಈಗ ಇತ್ತೀಚೆಗೆ ದಿನಗಳು ಬರ್ತಾಯಿದ್ದೀನಿ. ಯಾಕೆ ಅಂದರೆ ಪ್ರೊಡ್ಯೂಸರ್ಸ್ಗಳು ಮುಹೂರ್ತಗಳು ಮಾಡಿದಾಗ ನಾವು ಮಾತಾಡಲೇಬೇಕಾಗುತ್ತೆ. ನನಗಿಷ್ಟ, ಹೇಳಿದ್ನಲ್ಲ, ಥಿಯೇಟ್ರ್ ಜನಗಳ ಮಧ್ಯ ನಾನು ಒಬ್ಬ ಪ್ರೇಕ್ಷಕನಾಗಿ ನನ್ನ ಸಿನಿಮಾ ನನ್ನ ಪಾತ್ರನ ನೋಡ್ತಾ ಇರ್ತೀನಿ. ನಾನೇ ಅವ್ರನ್ನ ಫೀಡ್ಬ್ಯಾಕ್ ಹೇಳ್ತಿರ್ತೀನಿ. ಯಾರು ಸರ್ ಇವನು, ಯಾರು ಮಾಡಿರೋದು ಇದು? ಅವ್ರು ಹೇಳ್ತಾರೆ, ಸರ್ ಇವರು ಸರ್ ಅವರು ಸರ್ ಸಖತ್ತಾಗಿ ಮಾಡ್ತಾರೆ ಅಂತ. ಒಂಥರ ಒಳ್ಳೆ ಖುಷಿ ಇದೆ ನನಗೆ. ತುಂಬ ಕಮ್ಮಿ ನಟರಿಗೆ ಈ ಥರ ಸಿಗೋ ಅನುಭವ. ನಾನು ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಎಸ್, ನಾನು ಮೊದಲಿಗೆ ಯಾಕೆ ನಿಮ್ಮ ಪಾತ್ರನ ತುಂಬ ತಗೊಂಡೆ ಅಂತಂದರೆ, ನಾನು ವಿಚಾರಕ್ಕೆ ಬರಲಿಲ್ಲ, ನಿಮ್ಮ ಬಗ್ಗೆ ಯಾರಿಗೂ ಅಷ್ಟು ತಿಳಿದಿಲ್ಲ. ಅಂದರೆ ಈ ಪಾತ್ರ ಇವರು ಅಂತ ಗೊತ್ತು, ಬಟ್ ನೀವು ಅಂತ ಯಾರಿಗೂ ಗೊತ್ತಿಲ್ಲ. ಎಸ್, ಇವತ್ತು ನಾವು ಕಂಠೀರವ ಸ್ಟುಡಿಯೋದಲ್ಲಿದ್ದೀವಿ. ಏನಂದರೆ ಶಿವಣ್ಣನ 131ನೇ ಮುಹೂರ್ತ ಆಯಿತು. ಅದರಲ್ಲೂ ನೀವು ಒಬ್ಬರು ಮುಖ್ಯ ಭೂಮಿಕೆ ಪಾತ್ರಧಾರಿಯಾಗಿದ್ರಿ. ಯಾವ ಥರ ಪಾತ್ರ ಬಂದಿದೆ ಇವಾಗ, ಏನು ಸರ್? ಅದೇ ನಾನು ಫಸ್ಟ್ ಪಾಯಿಂಟ್ ನೋಡೋದೆ, ನಾನು ನಿಮ್ಗೆ ಹೇಳ್ದಂಗೆ ಆಗಲೇ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ, ನನಗೆ ಮಧುಗುರು ಸ್ವಾಮಿ ಕಾಣಿಸ್ಬಾರ್ದು, ನಿರ್ದೇಶಕರು ಬರೆದಿರೋಂಥ ಪಾತ್ರ ಕಾಣಿಸ್ಬೇಕು. ನನ್ನ ಫಸ್ಟ್ ಪಾಯಿಂಟ್ ಅದಿರುತ್ತೆ. ನಾನು ಜನರಲಾಗಿ ಬರ್ತೀನಿ, ಯಾವುದೋ ಒಂದು ಕಾಸ್ಟ್ಯೂಮ್ ಕೊಡ್ತಾರೆ, ಹಾಕೊಂಡು ಆ್ಯಕ್ಟ್ ಮಾಡೋದು ನನಗೆ ಆ ಥರ ಇಷ್ಟ ಆಗಲ್ಲ. ಏನಾರು ಅದು ಕ್ಯಾರೆಕ್ಟ್ರಿಗೆ ಒಂದು ವರ್ಕ್ ಮಾಡಿರಬೇಕು. ಸೊ ಬಂದು ನಿಂತು ಮಾತಾಡೋದಲ್ಲ, ಆ್ಯಕ್ಟ್ ಮಾಡೋದು, ಬಂದು ನಿಂತರೆ ಜನಕ್ಕೆ ಆ ಪಾತ್ರ ಕಾಣಿಸ್ಬೇಕು. ಸೊ ಆ ಥರದ ಫಸ್ಟ್ ಪ್ರಯಾರಿಟೀಸ್ ಇರುತ್ತೆ ನನಗೆ. ಇದು ಕೂಡ ಇಷ್ಟು ವರ್ಷ ನಾನು ಏನು ಸಿನಿಮಾ ಬಂದಿದ್ದೀನಿ, ಅದನ್ನು ಬೇರೆ ಥರನೇ ಇದೆ. ಬೇರೆ ಥರನೇ ಮಧುಗುರು ಸ್ವಾಮಿನ ನೀವು ನೋಡ್ಬೋದು. ಟು ಬಿ ಹಾನೆಸ್ಟ್, ಈ ಸಿನಿಮಾ ರಿಲೀಸ್ ಆದಾಗ ನಾನು ಹೇಳಿದಾಗಲೇ ಗೊತ್ತಾಗುತ್ತೆ ಮಧುಗುರು ಸ್ವಾಮಿ ಅದು ಅಂತ. ಆ ಥರ ಪಾತ್ರ ಇದೆ, ಆ ಥರ ಗೆಟಪ್ ಇದೆ. ಮುಂದಿನ ದಿನಗಳು ನಿಮಗೆ ಗೊತ್ತಾಗುತ್ತೆ. ಎಸ್, ಭೈರತಿ ರಣಗಲು ಪಾತ್ರ ಮಾಡುವಾಗ ಶಿವಣ್ಣ ಅವರು ಅವರ ಎಡಬಲದಲ್ಲೇ ಇರ್ತೀರಿ ಯಾವಾಗಲೂ ಕೂಡ. ಈ ಬಾರಿ ಏನಾದರೂ ಆ ಥರ ಎಡಬಲದಲ್ಲಿ ಇರೋದು, ಅಥವಾ ಆಪೋಸಿಟ್ ನಿಲ್ಲುವಂಥ ಪಾತ್ರ ಸಿಕ್ಕಿದೆಯಾ, ಹೇಗೆ? ಇಲ್ಲ ಸರ್, ಈಗ ಮಫ್ತಿ ಬಂದು ಏನಂದರೆ, ನಿಮಗೆ ಈಗ ನಾವು ಮಾಡ್ತಿರೋ ಭೈರತಿ ರಣಗ ಬಂದು ಇಟ್ಸ್ ಅ ಪ್ರೀಕ್ವಲ್. ಮಫ್ತಿಲಿ ನಾನು ಶಿವಣ್ಣ ಅವ್ರಿಗೆ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಪಾತ್ರ. ಅವರು ಮಫ್ತಿಲಿ ನೀವೇ ಗೊತ್ತು, ಎಷ್ಟೋ ಪಾತ್ರಗಳು ಅವರಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡುತ್ತೆ. ಆದರೆ ಸಿಂಗ ಮಾತ್ರ ಪ್ರಾಮಾಣಿಕವಾಗಿ ನಿಂತಿರ್ತಾರೆ. ಇದು ಆಫ್ಟರ್ ಮಫ್ತಿ ಅಲ್ಲ ಕತೆ. ಭೈರತಿ ರಣಗಲ್ ಬಂದು ಇಟ್ಸ್ ಅ ಪ್ರೀಕ್ವಲ್. ಶಿವಣ್ಣ ಹೇಗೆ ಡಾನ್ ಆದರು, ಡಾನ್ ಆಗೋಕ್ಕೆ ಮುಂಚೆ ಏನಾಗಿದ್ದರು, ಸೊ ಡಾನ್ ಆಗೋಕ್ಕೆ ಮುಂಚೆ ಸಿಂಗ ಎಲ್ಲಿದ್ದರು, ಸಿಂಗ ಏನು ಮಾಡ್ತಾಯಿದ್ರು. ಸೊ ಈ ಥರ ಟ್ರಾವೆಲ್ ಆಗುತ್ತೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಸಿಂಗ ಶಿವಣ್ಣ ಅವ್ರ ಜೊತೆಗೆ ಇರುತ್ತೆ ಕ್ಯಾರೆಕ್ಟರ್. ಶಿವಣ್ಣ ಅವರ 131 ಚಿತ್ರದಲ್ಲಿ ಸಿಂಗ ಅವರು ಜೊತೆಲೇ ಇರ್ತಾರಾ, ಅಥವಾ ಅಪೋಸಿಟ್? ಅದು ಇದೇ ನನ್ನ ಪ್ರಶ್ನೆ ಸರ್. ಅದು ಈಗಲೇ ಬೇಡ, ತುಂಬ ಅರ್ಲಿ ಆಗುತ್ತೆ ಆ ಕ್ವಶನು. ಬಟ್ ಶಿವಣ್ಣನ ಜೊತೆ ಸ್ಕ್ರೀನ್ ಅಂತೂ ಶೇರ್ ಮಾಡ್ತಾನೆ ಇರ್ತೀನಿ ಸಿನಿಮಾದಲ್ಲಿ. ಆಪೋಸಿಟಾ ಅಥವಾ ಅವ್ರ ಪರವಾಗ ಈಗ ಸದ್ಯಕ್ಕೆ ಅದೊಂದು ಸರ್ಪ್ರೈಸಿಂಗ್ ಆಗಿರಲಿ, ಥಿಯೇಟ್ರಲ್ಲಿ ಜನ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ ಸರ್. ಎಸ್ ಸರ್.
ವರಲಕ್ಷ್ಮಿಯ ದಿನ ಮುಹೂರ್ತವನ್ನು ಪ್ರಾರಂಭ ಮಾಡಿದ್ದೀರಾ, ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಶುಭವಾಗಲಿ ಸರ್. ನಿಮಗೂ ಕೂಡ ಇನ್ನೂ ಆದಷ್ಟು ಸಿನಿಮಾಗಳನ್ನ ಮಾಡಿ ಕನ್ನಡಕ್ಕಾಗಿ ಕಲಾವಿದರ ನಮ್ಮ ಕಲಾ ಪ್ರೇಕ್ಷಕರ ರಂಜಿಸ್ತಾ ಇರಿ ಅಂತ ಹೇಳ್ತಾ ಇರ್ತೀನಿ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಸೌತ್ ಟಾಕೀಸ್ ಪ್ರೇಕ್ಷಕರಿಗೂ ಲಕ್ಷ್ಮೀ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇದಿಷ್ಟು ವಿಶೇಷ ಸುದ್ದಿ. ಇನ್ನಷ್ಟು ವಿಶೇಷ ಸುದ್ದಿಯನ್ನು ಹೊತ್ತಾ ಇರ್ತೀನಿ. ನಾನು ನಿಮ್ಮ ಸಂದೀಪ್ ಚಂದ್ರಸಂತೆ, ಸೌತ್ ಟಾಕೀಸ್. ನಮ್ಮ ಬಳಿ ನಾಗೇಶ್ ಚನ್ನಣ್ಣನವರು.